ಕಳೆದ 10 ವರ್ಷಗಳಲ್ಲಿ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸಿಕೊಂಡಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ತನ್ನ ಪಕ್ಷದಿಂದ ಉಚ್ಚಾಟಿಸಿದೆ. ಯಾವಾಗ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ್ರು ಆಗಿನಿಂದ ಯಡಿಯೂರಪ್ಪ ಬಣದ ವಿರುದ್ಧ ಮಾತಾಡುವ ಏಕೈಕ ಗಟ್ಟಿ ದನಿಯಾಗಿ ಯತ್ನಾಳ್ ಬದಲಾಗಿದ್ರು. ಯತ್ನಾಳರನ್ನ ಮಟ್ಟ ಹಾಕದೆ ಹೋದ್ರೆ ನಮ್ಗಿನ್ನ ಉಳಿಗಾಲ ಇಲ್ಲ ಎಂದರಿತ ಯಡಿಯೂರಪ್ಪ ಬಣ ಅಂತೂ ಯತ್ನಾಳರನ್ನ ಬಿಜೆಪಿ ಮನೆಯಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ನಿಜಕ್ಕೂ ಫೈರ್ ಬ್ರ್ಯಾಂಡ್? ಅವರ ಅಸ್ಲಿ ಕತೆ ಏನು? ನೀವಿನ್ನು ಜೇನುಗಿರಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಬಿಜೆಪಿಯಲ್ಲಿ ಯತ್ನಾಳರನ್ನ ಕಂಡ್ರೆ ಆಗದೆ ಇರೋರು ಇರಬಹುದು, ಆದ್ರೆ ಹಿಂದುತ್ವವಾದಿಗಳನ್ನ ಒಮ್ಮೆ ಕೇಳಿ ನೋಡಿ. ಯಡಿಯೂರಪ್ಪ ಟೀಮ್ಗಿಂತ ಯತ್ನಾಳ್ ಬೆಸ್ಟ್ ಅಂತಾನೆ ಹೇಳ್ತಾರೆ. ಅದಕ್ಕೆ ಕಾರಣ ಬಿಜೆಪಿಯ ಮೂಲ ಆಶಯಕ್ಕೆ ಕರ್ನಾಟಕದಲ್ಲಿ ಕೊರತೆ ಅಂತಲೇ ಕಾಣುತ್ತಿದ್ದ ಉದ್ರೇಕಿತ ಹಿಂದೂ ಪರ ಹೇಳಿಕೆಗಳು. ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಎನ್ನುವುದಕ್ಕೆ ಅವರೇನು ದೇಶದ ಗಂಡನ ಅಂತ ಕೇಳಿದ ಭೂಪ ಈ ಯತ್ನಾಳ್. ರಾಹುಲ್ ಗಾಂಧಿ ಯಾರಿಗುಟ್ಟಿರೋದು ಅಂತ ಬಿಡು ಬೀಸು ಹೇಸಿಗೆಯ ಹೇಳಿಕೆ ಕೊಟ್ಟಿದ್ದ ಹುಂಬ. ಸಾಬ್ರು ನನ್ನ ಹಿಂದೆ ಮುಂದೆ ಕಾಣಿಸಿಕೊಳ್ಬಾರ್ದು, ನಾನು ಗೆದ್ದಿರೋದು ಹಿಂದೂಗಳ ಮತದಿಂದ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್. ಇನ್ನು ಸಹಜವಾಗಿಯೇ ತೀವ್ರ ಹಿಂದೂವಾದಿಗಳಿಗೆ ಅತ್ಯಂತ ಇಷ್ಟ ಆಗುವಂತೆ ಟಿಪ್ಪು, ಔರಂಗಜೇಬ್, ಹಲಾಲ್, ಹಿಜಾಬ್, ಸೋನಿಯಾ ಗಾಂಧಿ, ನೆಹರು ಮುಂತಾದವರ ಬಗ್ಗೆ ತನ್ನದೇ ವಿಶಿಷ್ಟ ಶೈಲಿಯಲ್ಲಿ ಹೇಳಿಕೆ ಕೊಡುತ್ತಾ ಹಿಂದುತ್ವ ತೀವ್ರವಾದಿಗಳ ಹಾಟ್ ಫೇವರೇಟ್ ಆಗಿದ್ದು ಸತ್ಯವೇ ಹೌದು. ಇದೆಲ್ಲದರ ನಡುವೆ ಎಡು ಬಿಡಂಗಿ ತರ ತನ್ನದೇ ಸಮುದಾಯದ ಬಸವಣ್ಣನ ಕುರಿತಾಗಿ, ದೊರೆಸ್ವಾಮಿ ಕುರಿತಾಗಿ ಕಡೆಗೆ ಅದೇನೇ ದೋಷಗಳಿದ್ದರೂ ಬಗರ್ ಹುಕುಂ ಎಂಬ ರೈತ ಪರ ಹೋರಾಟ ಮಾಡಿದ ತನ್ನದೇ ಪಕ್ಷದ ಯಡಿಯೂರಪ್ಪನ ಕುರಿತು ಅತ್ಯಂತ ಕೀಳಮಟ್ಟದ ಹೇಳಿಕೆ ಕೊಡುವ ಲೆವೆಲ್ಗೆ ಯತ್ನಾಳ್ ತಲುಪಿಯಾಗಿತ್ತು. ಬಿಜೆಪಿ ಹೈಕಮಾಂಡ್ ಬಹಳಷ್ಟು ಬಾರಿ ನೋಟಿಸ್ ಕೊಟ್ಟರು ಸುಧಾರಿಸಿಕೊಳ್ಳದ ಯತ್ನಾಳರನ್ನು ಕಡೆಗೂ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ನಿಜಕ್ಕೂ ಯತ್ನಾಳ್ ಅಷ್ಟೊಂದು ಹಿಂದುತ್ವವಾದಿಯ? ಹಿಂದುತ್ವ ಅಂದ್ರೆ ಹುಚ್ಚರಂತಾಡುವ ತೀವ್ರವಾದಿ ಹಿಂದೂಗಳಿಗೆ ಅಷ್ಟೊಂದು ಇಷ್ಟವಾಗುವಂತೆ ಬದುಕಿದ್ದಾರ ಈ ಯತ್ನಾಳ್ ಅಂತ ನೋಡ ಹೊರಟ್ರೆ ಅಲ್ಲಿ ಮತ್ತೆ ಹಿಂದೂಗಳಿಗೆ ಹಿಂದುತ್ವವನ್ನ ನಾವು ಮಾತ್ರ ಪೋಷಣೆ ಮಾಡೋರು ಅಂದುಕೊಂಡಿರುವ ಕೇಸರಿ ದಳಕ್ಕೆ ಪೆಟ್ಟು ಕೊಡುವಂತಹ ಪಂಗಡದ ವ್ಯಕ್ತಿ ಈ ಯತ್ನಾಳ್ ಎಂಬುದು ತಿಳಿಯುತ್ತೆ. 10 ವರ್ಷಗಳ ಹಿಂದೆ ಯತ್ನಾಳ್ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತ. ಅಲ್ಲಿಗೆ ಯತ್ನಾಳ್ ಎಂಬ ಹಿಂದೂ ಫೈರ್ ಬ್ರ್ಯಾಂಡ್ಗೆ ಕೇವಲ 10 ವರ್ಷದ ಆಯಸ್ಸು. ಅದಕ್ಕಿಂತ ಹಿಂದೆ ಮುಸ್ಲಿಮರ ಜೊತೆ ಇಫ್ತಿಯಾರ್ ಊಟ ಮಾಡಿಕೊಂಡು ಹಿಂದೂ ಮುಸ್ಲಿಂ ಬಾಯ್ ಅಂತ ಬದುಕಿದವರು ಈ ಯತ್ನಾಳ್. ಅಲ್ಲಿಂದಲೇ ಕತೆ ಶುರು ಮಾಡಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಪೂರ್ತಿಯಾಗಿ ಅರ್ಥವಾಗ್ತಾರೆ, ಕೇಳಿ. ಬಿಜೆಪಿ ಸೇರಿ ಯತ್ನಾಳ್ ತಮ್ಮ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ರು. ರಾಜಕೀಯ ಸೇರಿದ ತಕ್ಷಣ ರಾಜಕಾರಣ ಮಾಡೋದಕ್ಕೆ ಮುಂದಾಗಿದ್ದ ಯತ್ನಾಳ್ ಈ ಹಿಂದೆಯೂ ಕೂಡ BS ಯಡಿಯೂರಪ್ಪ ಅವರ ವಿರುದ್ಧ ಟೀಕೆ ಮಾಡಿದ್ರು. ಅದಲ್ಲದೆ ಯಡಿಯೂರಪ್ಪ ಹಟಾವೋ ಬಿಜೆಪಿ ಬಚಾವೋ ಎಂಬ ಅಭಿಯಾನ ಸಹ ಪ್ರಾರಂಭಿಸಿದ್ರು. ಈ ಹಿಂದೆಯೂ ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು. ಆಗ್ಲೂ ಕೂಡ ವಿಧಿ ಇಲ್ಲದೆ ತಮ್ಮ ರಾಜಕೀಯ ಜೀವನವನ್ನ ಮುಂದುವರಿಸಿಕೊಂಡು ಹೋಗಲೇಬೇಕು ಎಂಬ ಅನಿವಾರ್ಯ ಇದ್ದ ಕಾರಣ JDS ಸೇರಿದ್ರು. ಆ ಬಳಿಕ 3 ವರ್ಷಗಳ ಕಾಲ JDS ಪಕ್ಷದಲ್ಲಿದ್ದ ಯತ್ನಾಳ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯ ಸ್ಥಾನದಲ್ಲಿದ್ರು. ಆಗ ಉತ್ತರ ಕರ್ನಾಟಕದಲ್ಲಿ JDS ನಲ್ಲೇ ಕಂಡುಕೊಳ್ಳಲು ಹೆಣಗಾಡುತ್ತಿದ್ದ ಸಮಯ ಅದು. ಇನ್ನು JDS ನಲ್ಲೇ ಇದ್ರೆ ತಮ್ಮ ರಾಜಕೀಯ ಜೀವನ ಮುಂದುವರಿಯೋದಿಲ್ಲ ಅನ್ನೋದು ಅರಿತ ಯತ್ನಾಳ್ ಅವರು ಮತ್ತೆ ಬಿಜೆಪಿ ಸೇರಲು ಹವಣಿಸುತ್ತಿದ್ರು. ಅದಕ್ಕಾಗಿ ದಾರಿ ಹುಡುಕುತ್ತಿದ್ರು. ಆಗ ಅವರಿಗೆ ಕಂಡ ದಾರಿ ಬಿಜಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿ ಗೆದ್ದಿದ್ದ ಅಪ್ಪು ಪಟ್ಟಣ್ ಶೆಟ್ಟಿ ಅವರನ್ನ ಸೋಲಿಸುವುದು. JDS ನಲ್ಲೇ ಇದ್ದುಕೊಂಡು ಕಾಂಗ್ರೆಸ್ಗೆ ಹಿಂಬಾಗಿಲಿನಿಂದ ಬೆಂಬಲ ನೀಡಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಅವರನ್ನ ಸೋಲುವಂತೆ ಮಾಡಿದ್ರು. ಚುನಾವಣೆಯಲ್ಲಿ ಸೋತ ಬಳಿಕ ಸಹಜವಾಗಿಯೇ ವಿಜಯಪುರದಲ್ಲಿ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವರ ವರ್ಚಸ್ಸು ಕಡಿಮೆ ಆಯಿತು. ಇದೇ ಸಮಯವನ್ನ ದಾಳವಾಗಿ ಬಳಸಿದ ಯತ್ನಾಳ್ BSY ಸಮ್ಮುಖದಲ್ಲಿಯೇ ಮರಳಿ ಬಿಜೆಪಿಗೆ ಸೇರಿದ್ರು. ಅಲ್ಲದೆ ಆ ಸಮಯದಲ್ಲಿ ಯತ್ನಾಳ್ ಅವರು ಬಿಜೆಪಿ ಸೇರಿದ್ದಕ್ಕೆ ಅಸಮಾಧಾನವಾದ ವ್ಯಕ್ತಿ ಬಿಜೆಪಿ ಕಾರ್ಯಕರ್ತರೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ನಾಟಕೀಯ ಪ್ರಹಸನವೂ ನಡೆದಿತ್ತು. JDSಗೆ ರಾಜೀನಾಮೆ ನೀಡಿದ ಬಳಿಕ ಹಿಂದುತ್ವದ ಹೆಸರು ಹೇಳಿಕೊಂಡು ಮೋದಿ ಭಜನೆ ಮಾಡುತ್ತಿದ್ದ ಯತ್ನಾಳ್ 2014ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗೆದ್ದಿದ್ದಕ್ಕೆ ವಿಜಯಪುರ ನಗರದಲ್ಲಿ ವಿಜಯೋತ್ಸವವೊಂದನ್ನ ಹಮ್ಮಿಕೊತಾರೆ.
ಅದು ಬಿಜಾಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಈ ಮೆರವಣಿಗೆ ಗಾಂಧಿ ಚೌಕಿಗೆ ಬರುತ್ತಲೇ ಒಂದು ಗಲಭೆ ಉಂಟಾಗ್ತದೆ. ಮುಸಲ್ಮಾನ್ ಬಾಂಧವರು ನಮಾಜ್ ಮುಗಿಸಿ ಅವರ ಮನೆ ಕಡೆಗೆ ನಡೆದುಕೊಂಡು ಹೋಗುವಾಗ ಯತ್ನಾಳ್ ಬಣ್ಣದ ಕೆಲವರು ಅವರ ಮೇಲೆ ಬಣ್ಣ ಎರಚಿ ಕೋಮು ಘರ್ಷಣೆ ಸೃಷ್ಟಿಸಿದರು. ಈ ಜಗಳ ತಾರಕಕ್ಕೇರಿತು. ಪೊಲೀಸರು ಲಾಠಿ ಪ್ರಹಾರ ನಡೆಸಿ 2 ಗುಂಪಿನವರನ್ನ ಚದುರಿಸಿದ್ರು. ಈ ಘಟನೆಯಿಂದ ಬಿಜಾಪುರದಲ್ಲಿ 3 ದಿನ ನಿಷೇಧಾಜ್ಞೆ ಹೇರಲಾಯಿತು. ಈ ಗಲಭೆಗೆ ಕಾರಣನಾಗಿದ್ದ ಯತ್ನಾಳ್ ಘಟನೆಯ ಬಳಿಕ ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ರು. ಆ ಬಳಿಕ ಅವರನ್ನ ಕೊಲ್ಲಾಪುರದಲ್ಲಿ ಬಂಧಿಸಲಾಗ್ತದೆ. ಈ ಗಲಭೆಯಲ್ಲಿ ಯತ್ನಾಳ್ ಅವರ ಕೈವಾಡವಿರುವುದು ವಿಡಿಯೋ ದೃಶ್ಯಾವಳಿಯಿಂದ ಸಾಬೀತಾಗಿತ್ತು. ಗಲಭೆ ವಿವಾದಾತ್ಮಕ ಹೇಳಿಕೆಯಿಂದಲೇ ಮುನ್ನೆಲೆಗೆ ಬಂದ ಯತ್ನಾಳ್ ಅಪ್ಪು ಪಟ್ಟಣ್ ಶೆಟ್ಟಿ ಅವರನ್ನ ಮೂಲೆಗೆ ಸರಿಸಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡ್ರು. ಚುನಾವಣೆಯಲ್ಲಿ ಗೆದ್ದು ವಿಜಯಪುರ ನಗರ ಕ್ಷೇತ್ರದ ಶಾಸಕರು ಆದ್ರು. ಈ ಬೆನ್ನಲ್ಲೇ ಯತ್ನಾಳ್ ಬೂಟಾಟಿಕೆ ಮತ್ತು ದ್ವಂದ್ವ ನೀತಿಯನ್ನು ಶೀಘ್ರದಲ್ಲೇ ಬಹಿರಂಗಪಡಿಸುತ್ತೇನೆ ಎಂದು ಬಿಜೆಪಿ ಮುಖಂಡ ಅಪ್ಪು ಪಟ್ಟಣ್ ಶೆಟ್ಟಿ ಹೇಳಿದ್ರು. ಯತ್ನಾಳ್ ಅವಕಾಶವಾದಿ ರಾಜಕಾರಣಿಗಳಲ್ಲಿ ಒಬ್ರು ಎಂದಿದ್ದ ಅಪ್ಪು ಪಟ್ಟಣ್ ಶೆಟ್ಟಿ ಇಂದು ಫೈರ್ ಬ್ರ್ಯಾಂಡ್ ಅಂತ ಹೇಳಿಕೊಂಡು ತಿರುಗಾಡುವ ಯತ್ನಾಳ್ ಅವರ ಎಲ್ಲಾ ಹೇಳಿಕೆಗಳು ಬಹುತೇಕ ರಾಜಕೀಯ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹದ್ದೇ ಆಗಿರ್ತದೆ. ಈ ರಾಜಕೀಯ ಆಟಕ್ಕೆ ಮುಗ್ಧ ಜನರನ್ನ, ಯುವಕರನ್ನ ಎತ್ತಿ ಕಟ್ತಾರೆ ಈ ಯತ್ನಾಳ್. ಈ ಹಿಂದೂ ಫೈರ್ ಬ್ರ್ಯಾಂಡ್ ಅದೇ ತಾನು ಮಾತ್ರ ದರ್ಗಾದ ಮುಸ್ಲಿಂ ಗುರುಗಳ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಜಾಪುರ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇರತಕ್ಕಂತಹ ಟೂರಿಸ್ಟ್ ಹೋಟೆಲ್ ಒಂದಿದೆ. ಈ ಹೋಟೆಲ್ ನಲ್ಲಿ 6-7 ಜನ ಪಾರ್ಟ್ನರ್ ಸೇರಿ ಈ ಹೋಟೆಲ್ ಕಟ್ಟಿದ್ರು. ದರ್ಗಾದ ಗುರುಗಳು ಮತ್ತು ಯತ್ನಾಳ್ ಅವರ ಕುಟುಂಬ ಈ ಹೋಟೆಲ್ ನಲ್ಲಿ ಪಾರ್ಟ್ನರ್ ಆಗಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ತಂದೆಯ ಕಾಲದಿಂದಲೂ ಈ 2 ಕುಟುಂಬದ ನಡುವೆ ಟೂರಿಸ್ಟ್ ಹೋಟೆಲ್ ವ್ಯವಹಾರದಲ್ಲಿ ಪಾಲುದಾರಿಕೆ ಇದೆ. ಸಚಿವ ಶಿವಾನಂದ ಪಾಟೀಲ್ ತಂದೆ ಸಿದ್ದರಾಮಪ್ಪ ಗೌಡ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ತಂದೆ ರಾಮನಗೌಡ ಹಾಗೂ ಅಸಿಂಪಿರ್ ದರ್ಗಾದ ಗುರುಗಳ ಕುಟುಂಬದವರ ಜೊತೆ ಪಾಲುದಾರಿಕೆ ಇದೆ. ಯಾವುದೇ ಒಂದು ವಿಷಯಕ್ಕೆ ಬದ್ಧರಾಗದೆ ಅವಕಾಶವಾದಿತನವನ್ನೇ ಹಿಂದುತ್ವ, ಅದನ್ನೇ ರಾಜಕಾರಣ ಅಂದುಕೊಂಡಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ಹೀಗಲ್ಲದೆ ಬೇರೆ ಇನ್ ಹೇಗಿರಲು ಸಾಧ್ಯ, ನೀವೇ ಹೇಳಿ.